ಲೋಕಕ್ಕೆ ನನ್ನನ್ನು ಕರೆದುಕೊಂಡಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು ನಿನ್ನ ಅಣ್ಣನ ಬಾಳು. ಹೌದಲ್ಲ, ನಮ್ಮ ಜೀವನದಲ್ಲಿ ನರಕ ಯಾತನೆ ಅನ್ನೋದು ಹಿಂದಿನ ಜನ್ಮದ ಹಳೆಯ ಗಂಟಲ್ಲ, ಅದು ಹಿಂದಿನ ಜನ್ಮದ ಹಳೆಯ ಗಂಟು. ಅದಕ್ಕೋಸ್ಕರವಾಗಿಲ್ವಿ ಒಬ್ಬ ಕವಿಗಳು ಹೇಳಿದ್ದು, ಸಂತೆ ಮುಗಿದರೂ ಚಿಂತೆ ಮುಗಿಯಲಿಲ್ಲ ಅಂತ. ಆದ್ರೆ ಯಾವತ್ತಿದ್ರು ನಾವು ಸಾವಿನ ಬಾಹರಕ್ಕೆ ಯಾವತ್ತಿದ್ರು ಸೋಲ್ಬಾರ್ದಲ್ಲ, ಸೋಲ್ಬಾರ್ದು. ನೀನು ನನ್ನ ತಂಗಿ ಬಂಗಾರದ ತಂಗಿ, ಚಿನ್ನದ ತಂಗಿ, ನನ್ನ ತಂಗಿ ಬಂಗಾರದ ತಂಗಿ. ಸೋದರಿ, ನಿನ್ನ ಬುದ್ಧಿಗೆ ಬೆಲೆ ಕಟ್ಟುವ ಸಾಮರ್ಥ್ಯ ನನ್ನಲ್ಲಿ ಬರಬೇಕಮ್ಮ. ನಿನ್ನಣ್ಣನ ಬುದ್ಧಿ ಶಾಂತಿ ಎಂಬ ಶಿಖರನ್ನು ದಾಟಿ ಚಿಂತಾಕ್ರಾಂತಿ ಎಂಬ ಶಿಖರನ್ನು ಏರಹತ್ತಿದೆಯಮ್ಮ. ಅದಕ್ಕಾಗಿ ಯಾವುದೋ ಒಂದು ವಿಷಯದಲ್ಲಿ ಆಕಾಶವೇ ಕಳಚಿ ನನ್ನ ತಲೆ ಮೇಲೆ ಬಿದ್ದಂತ ವಿಚಿತ್ರವಾಗುತ್ತಿದೆ ಅಮ್ಮ, ವಿಚಿತ್ರವಾಗುತ್ತಿದೆ. ಈ ನಿನ್ನ ಚಿತ್ರ ವಿಚಿತ್ರವಾದ ಮಾತನ್ನು ಅಂದ್ರೆ ನನ್ನ ಅತ್ತಿಗೆ ಸತ್ತಿದ್ದಾಳೆ ಎಂಬ ದುಃಖದಲ್ಲಿ ನೀನೇ ರೀತಿ ಕುಳಿತುಕೊಂಡು ಈ ರೀತಿ ಚಿಂತೆ ಮಾಡ್ತಾ ಇದೆಯಲ್ಲ. ಹಾಗಾದ್ರೆ ನೀನು ಒಪ್ಪುವುದಾದ್ರೆ ಇನ್ನೊಂದು ಮದುವೆಗೆ ನೀನು ಯಾಕನ್ನ ಸಿದ್ಧನಾಗಬಾರ್ದು? ಮದುವೆ ಯಾರಿಗೆ ಬೇಕಾಗಿದೆ ಅಮ್ಮ? ಮದುವೆಯ ಮೊದಲನೆಯ ಅಧ್ಯಾಯದ ಪುರಾಣವನ್ನೇ ಪ್ರಕಟಿಸಿ ಪ್ರೇಮದ ಕಾದಂಬರಿಯನ್ನೇ ನನ್ನ ಎದೆಯಲ್ಲಿ ಮುಗಿಸಿ ಶಿವನ ಸ್ವಾಧೀನದಾಗಲು ನಿನ್ನ ಅತ್ತಿಗೆ ಅಂದಾಗ ಮತ್ತೊಂದು ಮದುವೆ ಆಶಿಸಿ ಮೋಸ ಹೋಗಬೇಕೆನ್ನಮ್ಮ ಈ ನಿನ್ನ ಅಣ್ಣ. ನೋಡು ಸೋದರಿ, ಗಂಡಸರಂತೆ ಬಂಡನಲ್ಲಮ್ಮ ಈ ನಿನ್ನ ಅಣ್ಣ. ಮದುವೆಯಾದ ಮೊದಲನೇ ಹೆಂಡತಿ ಎಂದು ಮಡದಿ ಹೋದಳು. ಒಂದೇ ನನ್ನ ಆಶಾ ಕೌಶಗಳಲ್ಲ ಮಣ್ಣು ಪಾಲಾಗಿ ಹೋದವಲ್ಲ, ಮಣ್ಣು ಪಾಲಾಗಿ ಹೋದವು. ನಡೆದರೆ ಗಿಳಿಯುಂಟು ನೆರಳಂಗ ಉದ್ದನ ಬಾಲಿ ನನ್ನ ತಂಗಿ ನಡೆದರ ಬಿಸಿಲ ಸಿದ್ದೇಶ್ವರನ ತೇರ ಎಳೆದಂಗ ಸತ್ಯವಂತೂ ಮುಳಿಗೆ ಹೋಗೈತಿ, ಕರ್ಮ ಕುಣದೈತಿ. ತಂಗಿದು ಕಲಿಕಾಲ, ತಂಗಿದು ಕಲಿಕಾಲ. ಬಂದ ಇವನೊಬ್ಬ ಧರ್ಮರಾಜ ಅಲ್ಲ, ಏನನ್ನ ನಿನ್ನ ಅವತಾರ? ಯಾಕನ್ನ ಈ ರೀತಿ ಹುಚ್ಚರಾಗಿ ವೇಷ ಹಾಕಿಕೊಂಡು ತಿರುಗ್ತಾ ಇದೀಯ? ನೀನು ನನಗೆ ಹೇಳಿದ್ದೇನೋ, ಈಗ ನೀನು ಮಾಡ್ತಾ ಇರೋದೇನು? ನೀನು ನನಗೆ ಹೇಳಿದ ಮಾತನ್ನಂತೆ ನನ್ನ ಜೊತೆಗೆ ನಡೆದುಕೊಳ್ತಾ ಇಲ್ಲಲ್ಲ. ಹುಚ್ಚರಾಗಿ ವೇಷ ಹಾಕಿಕೊಂಡು ಈ ರೀತಿ ಸುತ್ತಾಡ್ತಿದ್ದೀಯಲ್ಲ, ನೀನು ಒಬ್ಬ ಗಂಡಸ. ಶ್ರೀಮಂತರ ದರ್ಪಕ್ಕೆ ಹೆದರಿಕೊಂಡು ಈ ರೀತಿ ಹುಚ್ಚರ ವೇಷ ಹಾಕಿಕೊಂಡು ತಿರುಗುತ್ತಿದೆಯಲ್ಲ, ನಿಜವಾಗ್ಲೂ ನೀನು ಮನುಷ್ಯನಲ್ಲ. ಅಂತ ಶ್ರೀಮಂತರಿಗೆ ಹೆದರುವ ನೀನೊಬ್ಬ ಗಂಡಸಲ್ಲ. ನಿಮ್ಮಂತವ್ರು ತಾಯಿ ಗಂಡರು. ನಿಜ ಇದು ಬಿಡ್ತಂಗಿ ನಿನ್ನ ಮಾತು. ನಾವಂತೂ ಗಂಡಸರಿ ಅಲ್ಲ. ಆ ಸೊಕ್ಕಿನ ಶ್ರೀಮಂತರ ದರ್ಪಕ್ಕೆ ಹೆದರಿ ಬಂಡರನ್ನು ತಿಳಿದುಕೊಂಡಿದ್ಯಾ ತಂಗಿ ನೀನು? ಆ ಮಾತಂತೂ ಸುಳ್ಳು ತಂಗಿ, ಸುಳ್ಳು. ಒಂದು ಸಲ ಏಕನ 10 ಸಲ ಬೇಕಾದ್ರೂ ಈ ವಿಷಯನ ನಾನು ಹೇಳ್ತೀನಿ. ಅಲ್ಲಲ್ಲ, ಯಾಕನ ಈ ರೀತಿ ಹುಚ್ಚರ ವೇಷ ಹಾಕಿಕೊಂಡು ತಿರುಗ್ತಾ ಇದೆಯಾ? ಅನ್ನ ನೋಡಿದ್ರೆ ಹೆಂಡತಿಯ ಚಿಂತೆಯಲ್ಲಿ ಈ ರೀತಿ ವಿಚಿತ್ರವಾಗಿ ಒಬ್ಬನೇ ಕುಳಿತಿರ್ತಾನೆ. ಹುಚ್ಚರಾಗಿ ತಿರುಗ್ತಾ ಇದೆಯಾ? ರೋಗಿಷ್ಠರ ಮಧ್ಯೆ ನಾನು ಬದುಕ್ತಾ ಇದ್ದೀನಿಲ್ಲ. ಇದು ನನ್ನ ದುರ್ದೈವ, ನನ್ನ ದುರ್ದೈವ ಇದು.
ಮಾಡಬೇಕಾಗಿ ಜಗದಲ್ಲಿ ತಂಗಿ ಹುಚ್ಚನಾಗಿ ಬಾಳಬೇಕಮ್ಮ, ಬಾಳಬೇಕು. ಇಲ್ಲದಿದ್ರೆ ಅಲ್ಲನ್ನು ಕಲ್ಲನ್ನು ಮಾಡುವುದು ಈ ಜಗ. ರಾಧಾ, ಸಮಾಜದಲ್ಲಿ ಸತ್ಯವನ್ನು ಎತ್ತಿ ತೋರಿಸಬೇಕಾದ್ರೆ ಮೊದಲು ಪುಂಡ ಕೊಬ್ಬರಿಗಳ ರುಂಡ ಆಡಿಸಬೇಕು. ಪುಂಡ ಗುಲಾಮರ ಬಾಳಿಗೆ ಕಿಚ್ಚು ಹಚ್ಚು ಹುಚ್ಚನಾಗಬೇಕು ತಂಗಿ, ಹುಚ್ಚನಾಗಬೇಕು. ಇಷ್ಟೆಲ್ಲ ರಂಬಾಟಿಕೆ ಮಾಡಿ ಮತ್ತೆ ಹುಚ್ಚನಾಗಿ ಹಾರಾಡಿ ಬೆಳಿಬೇಕು ತಂಗಿ, ಬೆಳೆಯಬೇಕು. ಅದು ಅಲ್ಲದೆ ಒಣ ಹುಟ್ಟಿದ ಆಗ್ತ ತಂಗಿಯನ್ನು ಬೇಚಾರಕ್ಕೆ ಹಚ್ಚಿ ಅವರ ಹಣದಿಂದ ಹಣ್ಣಿನೊಳಗೆ ಮೇಲಿರುವ ಸೊಕ್ಕಿನ ಶ್ರೀಮಂತರಿಗೆ ಕಡಿವಾಣ ಹಾಕಬೇಕಾದ್ರೆ ಮೊದಲು ಕಳ್ಳ ಕೋರ್ಟಿನ ಬೆದರಿಕೆ, ಗೌರಿಗಳ ರಂಬಾಟಿಕೆ, ಇಷ್ಟೆಲ್ಲ ಅಭಿನಯ ಸೇಡು ತೀರಿಸಿಕೊಳ್ಳಬೇಕಾದರೆ ಮೊದಲು ಹುಚ್ಚನ ವೇಷ ಹಾಕಿ ಬದುಕಬೇಕಂದ ತಂಗಿ. ಇಲ್ಲದಿದ್ದರೆ ಸಾಮ್ರಾಜ್ಯಕ್ಕೆ ಕಳೆ ತಾನಾಗೆ ಬರುತ್ತದೆಯಮ್ಮ ತಂಗಿ. ಇಲ್ಲದಿದ್ದರೆ ಈಗಿನ ಸೊಕ್ಕಿನ ಶ್ರೀಮಂತರು ಜೈಲು ಮನೆಗೆ ಹಾಕಿ ಬಿಡುತ್ತಾರಮ್ಮ ತಂಗಿ. ಭಾರಿ ಬುದ್ಧಿವಂತ ಶಿವರಾಜ. ಈ ಹಾವು ವೇಷಕ್ಕೆ ಬೆಲೆ ಕೊಡುವುದೇ ಹಾವು ಸಮಾಜ. ಅಣ್ಣ, ಯಾರಿಗೆ ಬೇಕಾಗಿದೆ ಬೆಲೆ, ನನಗೋ ಅಥವಾ ನಿನಗೋ? ಹಾಗೆ ಬೆಲೆ ಬೆಲೆ ಅಂತ ಬಲೆ ಪಟ್ಟಿಯಲ್ಲ ಮಾಡಿಕೊಂಡ ಹೆಂಡತಿಯನ್ನು. ಅಣ್ಣ, ಈ ವೇಷ ಮಾನವನಿಗೆ ಮೋಸವೆಂಬುದು ಮಾತ್ರ ಮರೆಯಬೇಡ. ಒಂದು ವೇಳೆ ಸಮಾಜ ತಂಗಿ ನಾನು ವೇಷ ಧರಿಸಿದವರಿಗೆ ಸತ್ಯ ಬೂದಿ ಮುಚ್ಚದ ಕೆಂಡವಾಗಿ ನ್ಯಾಯ ಕಣ್ಣೀರು ಹಾಕೋ ಹದ್ದಾಗೋದನ್ನ ಹದ್ದಾಗೋದು. ಅಣ್ಣ, ಹುಟ್ಟಿನಂತ ನನ್ನತ್ತಿಗೆ ಹಾಗೂ ಹಲವಾರು ಕಡೆಗಳಿಗೆ ನ್ಯಾಯವನ್ನು ಎತ್ತಿ ತೋರಿಸಬೇಕಾದರೆ ಈ ವೇಷವನ್ನು ಹಾಕಿ ಸತ್ಯದ ಬೂದಿಯನ್ನು ಕೆದರಬೇಕು. ಬೂದಿಯನ್ನು ಕೆದರಿದಾಗ ಸತ್ಯದ ಕಾಂಡವನ್ನು ಸಮಾಜಕ್ಕೆ ಎತ್ತಿ ತೋರಿಸಿ ಸಾರದಾರನಾಗಬೇಕನ್ನ ಸಾರದಾರನಾಗಬೇಕು. ಇಲ್ಲದಿದ್ದರೆ ಯಾರು ಹುಚ್ಚ? ನಾನಂತೂ ಹುಚ್ಚನೇ ಅಲ್ಲ. ನೀವೇ ಇಬ್ರು ಹುಚ್ಚರು, ನೀವೇ ಇಬ್ರು ಹುಚ್ಚರು. ಇದು ಅಣ್ಣ, ಇದು ನನ್ನ ದುರ್ದೈವ ಅಂದ್ರೆ. ಹೇಳೋದು ವೇದಾಂತ, ಮಾಡೋದು ಸಿದ್ಧಾಂತ. ರಾಧ, ಅಂದು ನನ್ನ ಕಿವಿಯಲ್ಲಿ ಏನೇನೋ ಹೇಳಿದೆ ಇವನು, ಏನೇನೋ ಮಾಡುತ್ತಾನಲ್ಲ ಅಂತ. ನಿಜಣ್ಣ, ನನಗೆ ಅವನು ಹೇಳಿದ ವಿಷಯಲ್ಲಿ ನಾನು ನಿನ್ನ ಮುಂದೆ ಹೇಳ್ತೀನಿ. ಆದ್ರೆ ನಿಜವಾಗ್ಲೂ ನನ್ನ ಅಣ್ಣ ಈ ರೀತಿ ಹುಚ್ಚನಾಗುತ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಂದರೆ ಸುಳ್ಳು ಹೇಳಿದೆ